ಇವತ್ತು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡುವ. ಒಂದು ವೈಲ್ಡ್ ಬೆಟಾ ಫಿಶನ್ನು ಒಂದು ವೈಲ್ಡ್ ಸೆಟಪ್ಪಲ್ಲಿ ಬ್ರೀಡ್ ಮಾಡಿಸಿದ್ರೆ ಅದರ ಮರಿಗಳೆಲ್ಲ ಹೇಗೆ ಗ್ರೋ ಆಗ್ತದಂತ ನೋಡುವ. ಈ ಮರಿಗಳಿಗೆ ನಾನು ಬೇಬಿ ಬ್ರೈನ್ ಸ್ಟ್ರಿಪ್ ಏನೂ ಹಾಕಲ್ಲ. ಜಸ್ಟ್ ಒಂದು ವೈಲ್ಡ್ ಸೆಟಪ್ಪಲ್ಲಿ ಇದ್ದರೆ ಹೇಗಿರ್ತದೆ ಅದೇ ಥರ. ನೋ ಎಕ್ಸ್ಟ್ರಾ ಫುಡ್, ನಥಿಂಗ್. ಸೊ ಬನ್ನಿ ಫಿಶ್ ರೂಮಿಗೆ ಹೋಗುವ. ನನ್ನ ಫಿಶ್ ರೂಮಲ್ಲಿ ಈ ಒಂದು ಟ್ಯಾಂಕ್ ಎಂಟಿ ಆಗಿನೇ ಇತ್ತು. ಇದರಲ್ಲಿ ಆಲ್ರೆಡಿ ಆಲ್ಗೆ ಎಲ್ಲ ಫಾರ್ಮ್ ಆಗಿದೆ. ಒಂದು ವೈಲ್ಡ್ ಸೆಟಪ್ಗೆ ಬೇಕಾದ ಎಲ್ಲ ಕ್ವಾಲಿಟೀಸ್ ಈ ಟ್ಯಾಂಕಲ್ಲಿ ಆಲ್ರೆಡಿ ಇದೆ. ಇದರಲ್ಲಿ ಬೇಕಾದಷ್ಟು ಹೆಲ್ದಿ ಬ್ಯಾಕ್ಟೀರಿಯಾ ಕೂಡ ಫಾರ್ಮ್ ಆಗಿರ್ತದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಒಂದು ವೈಲ್ಡ್ ಸೆಟಪ್ ಅನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಆದಷ್ಟು ಹೈಡಿಂಗ್ ಸ್ಪಾಟ್ ಆ್ಯಂಡ್ ನ್ಯಾಚುರಲ್ ಲುಕ್. ಸೊ ಇದಕ್ಕಾಗಿ ನಾನು ಇದರಲ್ಲಿ ಫಾಕ್ಸ್ ಟೇಲ್ ಅನ್ನು ಆ್ಯಡ್ ಮಾಡ್ತಿದ್ದೇನೆ. ನನ್ನ ಮನೇಲಿ ತುಂಬಾನೇ ಫಾಕ್ಸ್ ಟೇಲ್ ಇತ್ತು. ಇದಕ್ಕೆ ಏನು ಬೇಡ, ಜಸ್ಟ್ ಸನ್ಲೈಟ್ ಇದ್ರೆ ಸಾಕು, ಅದಾಗನೇ ಗ್ರೋ ಆಗ್ತದೆ. ಓಕೆ, ಈಗ ಟ್ಯಾಂಕ್ ರೆಡಿ ಆಗಿದೆ. ಬನ್ನಿ ಫೀಮೇಲ್ ಬೆಟವನ್ನು ಫಸ್ಟ್ ಆಗಿ ರಿಲೀಸ್ ಮಾಡುವ. ನನ್ನ ಹತ್ರ ವೈಲ್ಡ್ ಬೆಟಾ ಎಂಬೆಲಿಸಿದ್ದು ಫೀಮೇಲ್ ಅವೈಲೇಬಲ್ ಇತ್ತು. ಅದನ್ನು ಈ ತರ ಒಂದು ಪ್ಲಾಸ್ಟಿಕ್ ಟಬ್ ಅಲ್ಲಿ ಸಾಕ್ತಿದ್ದೆ. ವೈಲ್ಡ್ ಬೆಟಾಸ್ ಎಗ್ಲೋಡೆಡ್ ಆಗಿದ್ರು ಅದು ನಾರ್ಮಲ್ ಫೀಮೇಲ್ ಬೆಟಾಸ್ ತರ ಹೊಟ್ಟೆ ದೊಡ್ಡದಾಗಿರಲ್ಲ. ಸೊ ಈ ಬ್ರೀಡಿಂಗ್ ಸೆಟಪ್ಗೆ ಈ ಫಿಶ್ ಅನ್ನು ಯೂಸ್ ಮಾಡುವ. ನಿಮಗೆ ನನ್ನ ಪಾಂಡ್ ಅನ್ನು ತೋರಿಸ್ತೇನೆ. ಇಲ್ಲಿ ನೋಡಿ, ಈ ಒಂದು ಟಬ್ ಅಲ್ಲಿ ನಾನು ಗಪ್ಪೀಸ್ ಅನ್ನು ಸಾಕ್ತಿದ್ದೇನೆ. ಮತ್ತೆ ಸೈಡ್ ಅಲ್ಲಿ ಇರುವ 2 ಪಾಂಡ್ ಅಲ್ಲೂ ಕೂಡ ನಾನು ಏಂಜಲ್ ಫಿಶ್ ಮರಿಗಳನ್ನು ಸಾಕ್ತಿದ್ದೇನೆ. ನಿಮ್ಗೆ ಏನಾದರೂ ಏಂಜಲ್ ಫಿಶ್ ಬೇಕಾಗಿದ್ರೆ ನನಗೆ DM ಮಾಡಿ. ಏಂಜಲ್ ಫಿಶ್ ಒಂದು ಆರ್ಡರ್ ಇತ್ತು, ಅದನ್ನು ಕೂಡ ಪ್ಯಾಕ್ ಮಾಡಿಟ್ಟಿದ್ದೇನೆ. ಆಯಿತು, ಬನ್ನಿ ನಮ್ಮ ಎಕ್ಸ್ಪೆರಿಮೆಂಟಲ್ ಬ್ರೀಡಿಂಗ್ ಸೆಟಪ್ಗೆ ಹೋಗುವ. ಈಗ ನಾನು ಫೀಮೇಲನ್ನು ನನ್ನ ಟ್ಯಾಂಕ್ ಹತ್ರ ತಗೊಂಡ್ಬಂದಿದ್ದೇನೆ. ಫಸ್ಟ್ ಆಗಿ ಈ ಒಂದು ಫೀಮೇಲ್ ಬೆಟವನ್ನು ನಮ್ಮ ಟ್ಯಾಂಕಲ್ಲಿ ರಿಲೀಸ್ ಮಾಡುವ. ನಮ್ಮ ಬ್ರೀಡಿಂಗ್ ಸೆಟಪ್ಗೆ ಮಾಡಿದ ಟ್ಯಾಂಕಲ್ಲಿ ಈಗ ನೋಡಿ ರಿಲೀಸ್ ಮಾಡಿದ್ದೇನೆ. ಈ ಫೀಮೇಲ್ ಈ ಥರ ಸ್ವಲ್ಪ ಸ್ಟ್ರೆಸ್ಸಲ್ಲಿದೆ, ಯಾಕಂದರೆ ಹೊಸ ಸೆಟಪ್. ಸಡನ್ ಆಗಿ ಹೊಸ ಪ್ಲೇಸಿಗೆ ಬಂದಾಗ ಮೀನುಗಳು ಸ್ಟ್ರೆಸ್ ಆಗೋದು ನಾರ್ಮಲ್. ಆ್ಯಂಡ್ ವೈಲ್ಡ್ ಬೆಟರ್ಸಲ್ಲಿ ಮೇಲಿಗೆ ಮಾತ್ರ ಜಾಸ್ತಿ ಕಲರ್ ಇರೋದು, ಫೀಮೇಲಿಗೆ ಅಷ್ಟೇನು ಬ್ರೈಟ್ ಕಲರ್ಸ್ ಬರಲ್ಲ. ಆ್ಯಂಡ್ ಈ ಒಂದು ಫೀಮೇಲ್ ನಾನು ಬ್ರೀಡಿಂಗ್ ರೆಡಿ ಆಗಿದ್ದೇನೆ ಅಂತ ಹೇಗೆ ಹೇಳಿದೆ ಅಂದರೆ, ಇದರ ಹೊಟ್ಟೆಯಲ್ಲಿ ನೋಡಿ ವೈಟ್ ಸ್ಪಾಟ್ ಕಾಣ್ತದೆ. ಈ ಥರ ವೈಟ್ ಸ್ಪಾಟ್ ಇದ್ದರೆ ಫೀಮೇಲ್ ಬೆಟರ್ಸ್ ಬ್ರೀಡಿಂಗ್ಗೆ ರೆಡಿ ಇದೆ ಅಂತ ಅರ್ಥ. ಇದೊಂದು ಬ್ಲೂ ರೆಡ್ ಬ್ಯಾಂಡ್ ಇಂಬೆಲಿಸ್ ಸಕ್ಸಸ್ಫುಲ್ ಆಗಿ ಬ್ರೀಡ್ ಆಗಲಿ ಅಂತ ಪ್ರೇ ಮಾಡುವ. ಬನ್ನಿ ಈಗ ಮೇಲ್ ಬೆಟಾ ಫಿಶ್ ಅನ್ನು ನೋಡ್ಲಿಕ್ಕೆ ಹೋಗುವ. ನನ್ನ ಹತ್ರ ಒಂದು ಗ್ರೀನ್ ರೆಡ್ ಬ್ಯಾಂಡ್ ಇಂಬೆಲಿಸ್ ಮೇಲ್ ಇತ್ತು. ಈ ಮೇಲ್ ಯಾರಂದ್ರೆ, ನಮ್ಮ ಹತ್ರ ದೇವದಾಸ್ ಅಂತ ಒಂದು ವಿಡಿಯೋ ಮಾಡಿದೆಲ್ಲ, ಆ ದೇವದಾಸ್ನ ಗ್ರ್ಯಾಂಡ್ ಸನ್, ಆ ದೇವದಾಸ್ನ ಮಗನ ಮಗ. ಸೊ ಆ ಬ್ಲಡ್ ಲೈನ್ ಇನ್ನೂ ನನ್ನ ಮನೆಯಲ್ಲಿ ಕಂಟಿನ್ಯೂ ಆಗ್ತಾನೆ ಇದೆ. ಸೊ ಬನ್ನಿ ಇವನನ್ನು ಕೂಡ ರಿಲೀಸ್ ಮಾಡುವ. ನೋಡಿ, ಇವನನ್ನು ಟ್ಯಾಂಕಲ್ಲಿ ರಿಲೀಸ್ ಮಾಡಿದ ಕೂಡ ಸ್ಟ್ರೆಸ್ ಅಲ್ಲಿ ಬಂದಿದ್ದಾನೆ. ಈ ಥರ ಆಗಿದ್ದಾನೆ. ತುಂಬ ಜನರು ಈ ಥರ ನೋಡಿಕೊಂಡು ಆ್ಯಕ್ಟಿವೇ ಇಲ್ಲ ಫಿಶ್ ಅಂತ ಹೇಳ್ತಾರೆ. ಬಟ್ ಹೊಸ ಸೆಟಪ್ಪಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಲಿಕ್ಕೆ ಫಿಶ್ಗಳು ಟೈಮ್ ತಗೊಳ್ತದೆ. ಈ ಒಂದು ವೈಲ್ಡ್ ಸೆಟಪ್ಪನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾನು ಇದರಲ್ಲಿ ಸ್ನೇಲ್ಸ್ ಆ್ಯಡ್ ಮಾಡ್ತಿದ್ದೇನೆ. ಈಗ ನನ್ನ ಹತ್ರ ಒಂದು ಸ್ನೇಲ್ ಸಿಕ್ಕಿದೆ. ಸೊ ಈ ಸ್ನೇಲಲ್ಲೇ ಆ್ಯಡ್ ಮಾಡ್ತೇನೆ. ಈ ಟ್ಯಾಂಕನ್ನು ಅದು ಸ್ವಲ್ಪ ಕ್ಲೀನಾಗಿ ಇಟ್ಟಿರ್ತದೆ. ಈ ಟ್ಯಾಂಕಲ್ಲಿ ಹುಟ್ಟುವ ಮರಿಗಳಿಗೆ ಇದೇ ಫಸ್ಟ್ ಬೆಸ್ಟ್ ಫ್ರೆಂಡ್. ಇಷ್ಟರಲ್ಲಿ ನಮ್ಮ ಬ್ರೀಡಿಂಗ್ ಪೇರ್ ಒಂದನ್ನೊಂದು ನೋಡಿತ್ತು. ಸೊ ಮೇಲ್ ಆ್ಯಂಡ್ ಫೀಮೇಲ್ ಸ್ವಲ್ಪ ಚೇಸಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದು ಸ್ವಲ್ಪ ಕಂಪ್ಲೀಟ್ಲಿ ನಾರ್ಮಲ್. ಸ್ವಲ್ಪ ಸಮಯಕ್ಕೆ ಅದು ಚೇಸ್ ಮಾಡ್ತದೆ, ತನ್ನ ಕಲರ್ಸ್ ಅನ್ನು ಬ್ರೈಟ್ ಆಗಿ ತೋರಿಸ್ತದೆ, ಫ್ಲೇರ್ ಮಾಡ್ತದೆ. ಇದೆಲ್ಲ ನಾರ್ಮಲ್ ಬಿಹೇವಿಯರ್. ಆ್ಯಂಡ್ ಫೀಮೇಲ್ ತನ್ನ ಬಾಡಿಯಲ್ಲಿ ಪ್ಯಾರಲಲ್ ಸ್ಟ್ರೈಪ್ ಅನ್ನು ತೋರಿಸ್ತದೆ, ಅದು ಬ್ರೀಡಿಂಗಿಗೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಡೇ 1 ಅಲ್ಲಿ ಅಟ್ಲೀಸ್ಟ್ ಫ್ಯೂ ಹಾರ್ಸಿಗೆ ಈ ಚೇಸಿಂಗ್ ನಡೀತಾನೆ ಇರ್ತದೆ. ಒಂದಕ್ಕೊಂದು ಫ್ಲೇರ್ ಮಾಡ್ತದೆ, ಸ್ವಲ್ಪ ಫೈಟ್ ಮಾಡ್ತದೆ, ಮತ್ತೆ ಓಡ್ತಾನೆ ಇರ್ತದೆ ಆಚೆ ಈಚೆ. ಸೊ ಇದು ನೋಡ್ಲಿಕ್ಕೆ ಸ್ವಲ್ಪ ಖುಷಿಯಾಗಿರ್ತದೆ. ನೋಡಿ, ಇವನು ಕೂಡ ಹೇಗೆ ದೇವದಾಸ್ ಥರನೇ ಶೈನ್ ಮಾಡ್ತಿದ್ದಾನೆ. ಓಕೆ, ಈಗ ಇವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡುವ. ನಾಳೆ ಬಂದು ಏನಾಗಿದೆ ಅಂತ ನೋಡುವ. ಹೋಪ್ಫುಲಿ ಬ್ರೀಡ್ ಆಗಬೇಕು. ನಿಮಗೆ ನನ್ನ ಬೇರೆ ಸೆಟಪ್ಪನ್ನು ಸಹ ತೋರಿಸ್ತೇನೆ. ಇದರಲ್ಲಿ ನಾನು ಗಪ್ಪೀಸನ್ನು ಬ್ರೀಡ್ ಮಾಡ್ತಿದ್ದೇನೆ. ನೋಡಿ ಎಷ್ಟು ಮರಿಗಳಿದೆ ಅಂತ. ನೆಕ್ಸ್ಟ್ ಆಗಿ ಈ ಪಾಂಡಲ್ಲಿ ಕೂಡ ಬೆಟಾ ಮರಿ ಇರಬೇಕು. ನನಗೆ ಅದೇ ಇಷ್ಟ. ಹಾಫ್ ಆನ್ ಅವರ್ ಬಿಟ್ಟು ನೋಡಿದೆ, ಫೀಮೇಲ್ ಇಲ್ಲಿ ಮೇಲೆ ಬಂದು ಸ್ವಲ್ಪ ರೆಸ್ಟ್ ತಗೋತಾ ಇದೆ. 20 ಗಂಟೆಗಳ ನಂತರ ಚೆಕ್ ಮಾಡಿದಾಗ ಈ ಮೀನುಗಳು ಒಂದರ ಮೇಲೆ ಒಂದು ರೋಲ್ ಮಾಡಿಕೊಂಡು ಈ ಥರ ಬ್ರೀಡ್ ಮಾಡ್ತಾ ಇತ್ತು. ಇವುಗಳನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಎಕ್ಸಾಕ್ಟ್ಲಿ 24 ಅವರ್ಸ್ನ ನಂತರ ನಾನು ಚೆಕ್ ಮಾಡಿದಾಗ ಎಗ್ಸ್ಗಳು ನನಗೆ ಕಾಣ್ತಾ ಇತ್ತು. ಇಲ್ಲಿ ನೀವು ನೋಡ್ಬೋದು ನೆಸ್ಟಲ್ಲಿ ಎಗ್ಸ್ಗಳಿವೆ ಅಂತ. ಇದು ತುಂಬಾನೇ ಚಿಕ್ಕ ಸೆಟಪ್ ಆ್ಯಂಡ್ ಇದಕ್ಕೆ ಯಾವುದೇ ಫುಡ್ ಹಾಕುವುದಿಲ್ಲ. ಸೊ ಇದರಿಂದಾಗಿ ನಾನು ಫೀಮೇಲ್ ಮತ್ತು ಮೇಲನ್ನು ರಿಮೂವ್ ಮಾಡ್ತಾ ಇದ್ದೇನೆ. ಮೇಲ್ ಮತ್ತು ಫೀಮೇಲ್ ಹೆಲ್ದಿಯಾಗಿಯೇ ಇದೆ, ಯಾವುದೇ ಇಂಜುರೀಸ್ ಇಲ್ಲ. ಸೊ ಇವುಗಳು ಸ್ವಲ್ಪ ರಿಕವರ್ ಆದಮೇಲೆ ಇನ್ನೊಂದು 15 to 20 ಡೇಸ್ ಕಂಡೀಷನ್ ಮಾಡಿ ಪುನಃ ಇವುಗಳನ್ನು ಬ್ರೀಡ್ ಮಾಡ್ಬೋದು. ಅಂಟಿಲ್ ದೆನ್ ಬಾಯ್ ಬಾಯ್. ಈಗ ಬ್ರೀಡ್ ಆದ ಎಲ್ಲ ಮರಿಗಳು ಸರ್ವೈವ್ ಆಗ್ತದಾ ಇಲ್ವಾ, ಅದರಲ್ಲಿ ಎಷ್ಟು ಮರಿಗಳು ದೊಡ್ಡದಾಗ್ತದೆ ಎಲ್ಲ ನೋಡ್ಲಿಕ್ಕೆ ನನ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಇದರ ಪಾರ್ಟ್ 2 60 ಡೇಸ್ ನಂತರ ಹಾಕ್ತೇನೆ. ಆ ವಿಡಿಯೋನ ಕೂಡ ಮಿಸ್ ಮಾಡದೆ ನೋಡಿ. ಅಂಟಿಲ್ ದೆನ್ ಬಾಯ್ ಬಾಯ್.